ಮಹಿಮೆಯನು ಪೊಗಳಲವಲ್ಲ. ಹರರಲಿಂದಯ ಮಹಿಮೆಯನು ಪೊಗಳಲವಲ್ಲ. ಹರಡಿಯನು ಒತ್ತಿದ ಮಹೇಶಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳತ್ಯಧಿಕ ಮಧುಪುರದ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಸಿಂಹಾಸನವನ್ನ ಏರಿ ರಾಜಕಾರ್ಯವನ್ನ ಮಾಡುತ್ತಾ ಇದ್ದೇನೆ. ಏನು ವಿಚಾರ ಬಂದು ಹೇಳಿದ್ದಾನೆ. ಓರ್ವ ಯತಿ ನಮ್ಮ ಹೊರವಲಯಕ್ಕಾಗಿ ಬಂದಿದ್ದಾನೆ ಎಂದು. ಬಹಳ ಸಂತೋಷ ಆಯಿತು. ಕೇವಲ ಸಂತೋಷ ಪಡುವುದಷ್ಟೇ ಏನು, ಬಂದಿರುವಂತಹ ಸನ್ಯಾಸಿಯನ್ನ ಆದರ ಸತ್ಕಾರ ಮಾಡಿ ಕರೆತರುವುದೇ ಬೇಡವೇ ಎನ್ನುವ ವಿಚಾರ ಮಾಡಿದರೆ, ಯಾವ ಸದ್ಗುರುವಿನ ದರ್ಶನ ಮಾತ್ರದಿಂದ ಪಾಪ ಲವಲೇಶವೂ ಇಲ್ಲದೆ ನಾಶವಾಗಿ ಪುಣ್ಯವನ್ನ ಗಳಿಸುವುದಕ್ಕೆ ಮಾನವ ಸಾಧ್ಯ ಆಗ್ತದೆ ಅನ್ನುವಾಗ ನಾನು ಹಿಂದುಳಿಯುವುದಕ್ಕಿಲ್ಲ. ಆ ಗುರುವನ್ನ ಕಂಡು ನಮಿಸಿ ನನ್ನ ಪುರಿಗಾಗಿ ಕರೆದುಕೊಂಡು ಬರಬೇಕು. ಕಾರಣವಾಗಿ ಸಕಲ ಪುರಜನ ಪರಿಜನ ವಿಭೂತ ಜನಗಳಿಂದ ಒಡಗೂಡಿಕೊಂಡು ಅವರನ್ನು ಕರೆತರುವುದಕ್ಕಾಗಿ ಮೇಣ ಸಹಿತವಾಗಿ ಹೊರಟು ಬಿಡುತ್ತೇನೆ. ಅರಸ ಕೇಳೈ ಯೋಗನಿಷ್ಠರ ತೆರದಿ ಕುಳಿತಿಯ ಪಾರ್ಥನನು ಯತಿವರನೆಂದೇ ಬಗೆದಾರೋಹಿಣಿಸುತ್ತಲೂ ಸೂಚನೆಯ ಪ್ರಕಾರ ಕಾವಿ ವಸ್ತ್ರವನ್ನು ಕೈಯಲ್ಲಿ ದಂಡ ಕಮಲಗಳನ್ನು ಹಿಡಿದು ಸನ್ಯಾಸಿಯಂತೆ ತೋರಿಸಿ ಗಾಳಿ ಮಳೆ ಲೆಕ್ಕಿಸದೆ ದ್ವಾರಾವತಿಯ ಹೊರವಲಯದ ಉಪವನದಲ್ಲಿ ಸುಭದ್ರೆಯ ದಶರಾಪೇಕ್ಷೆಯಿಂದ ಆ ಶ್ರೀಕೃಷ್ಣನನ್ನು ನೆನೆಯುತ್ತಾ ಇರುವಾಗ ಯಾರದೋ ಗುರು ಪ್ರಾರ್ಥನೆಯ ಧ್ವನಿ. ತೀವ್ರವಾಗಿ ಆಗಮಿಸಿದ್ದೇನೆ, ಹೊರವಲಯಕ್ಕೆ ಬಂದಿದ್ದೇನಲ್ಲ. ಸುರಿಯುತ್ತಿರುವಂತಹ ಈ ಮಳೆಯಲ್ಲಿಯೂ ಚಳಿಯಲ್ಲಿಯೂ ನಡುಗದೆ ಏಕಾಗ್ರ ಚಿತ್ತನಾಗಿ ಯೋಗನಿಷ್ಠರ ರೀತಿಯಲ್ಲಿ ಕುಳಿತಿರುವಂತವರನ್ನು ನೋಡಿದ್ರೆ ಭಕ್ತಿ ರಸ ಉಕ್ಕೇರ್ತಾ ಇದೆ. ಓ ಮಹಾಸ್ವಾಮಿನ್, ತಮ್ಮ ಅಡಿದಾವರಿಯಲ್ಲಿ ವಂದಿಸಿಕೊಂಡಿದ್ದೇನೆ. ಇಲ್ಲ, ಅವರ ಸಮಾಧಿ ಸ್ಥಿತಿ ಬಹಿರಂಗ ಆಗುತ್ತಾ ಇಲ್ಲ. ಇವರನ್ನ ಮಾತನಾಡಿಸಬೇಕು ಅಂತ ಆದ್ರೆ ಏನು ಮಾಡೋಣ? ಮಾತನಾಡಿಸಿದ್ರೆ ಎಲ್ಲಿ ಸಿಟ್ಟುಗೊಳ್ಳುತ್ತಾರೋ ಏನು? ಒಂದು ವೇಳೆ ಮಾತನಾಡಿಸಿದ್ರೆ ಇದ್ರೂ ಸರಿಯಾಗಲಿಕ್ಕಿಲ್ಲ. ಏನೇ ಆಗಲಿ ನನ್ನನ್ನೇ ಮಾನಿಸಲಿ ಅಥವಾ ಸಿಟ್ಟು ಮಾಡಿಕೊಳ್ಳಲಿ, ದಯಾಮಯರಾದಂತಹ ಅವರುಗಳು ಸಿಟ್ಟು ಮಾಡಲಿಕ್ಕಿಲ್ಲ ಎಂದು ಭಾವಿಸಿ ಮಾತನಾಡಿಸಿ ಬಿಡುತ್ತೇನೆ. ಓ ಕರುಣಾಕ ಕರುಣಾವಾರಿ
ಪ್ರವಚನದರ ವರ್ಷವನು ಕರೆದು ತಾಪಾತ್ರೆಯದು ಕರೆದು ತಾಪಾತ್ರೆಯದೊಳುರೆ ಕರೆದು ತಾಪಾತ್ರೆಯದೊಳುರೆ ಜೀವಿಸುವರನು ಉತ್ತರಿಸಬಹುದು ನಲವಿನಿಂದ ಈ ಉತ್ತರಿಸಬಹುದು ನಲವಿನಿಂದ ಕರುಣಾಸಾಗರ ಮೂರ್ತಿ, ಮತ್ತೊಮ್ಮೆ ತಮ್ಮ ಅಡಿದಾವರೆಯಲ್ಲಿ ವಂದಿಸಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಮುನಿಸಿಕೊಳ್ಳಬಾರದು. ಏಕಾಗ್ರ ಚಿತ್ತರಾಗಿ ಅನವರತವೂ ಭಗವಂತನ ಧ್ಯಾನವನ್ನು ಮಾಡುತ್ತಾ ಆತ್ಮಾನಂದದಲ್ಲಿ ಲೀನರಾಗಿ ಈ ಪ್ರಪಂಚದ ಅಳಿವು ಉಳಿವುಗಳು ಏನು ಎನ್ನುವ ಆತ್ಮೋದ್ಧಾರದ ಕುರಿತು ಪಡೆದಂತಹ ದಿವ್ಯ ಜ್ಞಾನವನ್ನ ನಮಗೂ ಕರುಣಿಸಬೇಕು. ಅದಲ್ಲದೆ ತಮ್ಮ ಪಾದ ಸೇವೆಯನ್ನು ಮಾಡುವಂತಹ ಭಾಗ್ಯ ನಮಗೆ ದಯಪಾಲಿಸಬೇಕು. ಆಂತರಂಗಿಕವಾಗಿ ಭಗವಂತನನ್ನೇ ಏಕಾಗ್ರ ಚಿತ್ತದಲ್ಲಿರಿಸಿಕೊಂಡು ಬಾಹ್ಯ ಪ್ರಪಂಚದ ಪರಿವೆಯನ್ನು ತೊರೆದು ಸಮಾಧಿಸ್ಥರಾಗಿದ್ದೀರಿ. ಬಹಿರಂಗಕ್ಕೆ ಬರಬೇಕು, ನಮ್ಮನ್ನು ಕಾಣಬೇಕು, ಅನುಗ್ರಹಿಸಬೇಕು. ಕಣ್ಣು ತೆರೆದು ನೋಡುತ್ತಿದ್ದೇನೆ. ಆಹಾ, ಏನು ಭಕ್ತಿ! ಯಾರಯ್ಯ ಯಾರಯ್ಯ ನಾನು ಯುಗಾರೂಢನಾಗಿಯ ಯಾರಯ್ಯ ನಾನು ಯೋಗಾರೂಢನಾಗಿಯ ಈ ರೀತಿ ಪ್ರಾರ್ಥನೆಯ ಗೈವೆ ಕಾರಣವೇನು ನಮ್ಮಿಂದ ಕಾರಣವೇನು ನಮ್ಮಿಂದ ಬೇಲೈ ನಿಂದ ಚಾರು ಭಕ್ತಿಗೆ ನಾಮೆಚ್ಚಿದೆನು. ಯಾರಯ್ಯ ನೀನು? ಧನ್ಯನಾದ ಯೋಗಾರೂಢನಾಗಿ ಪರಮಾತ್ಮನ ಹೃದಯದಲ್ಲಿ ಧ್ಯಾನಿಸುತ್ತಾ ಇರುವ ಸಮಯ ನಾನಾ ರೀತಿಯಿಂದ ಗುರುಧ್ಯಾನವನ್ನ ಮಾಡಿ ಭಯ ಭಕ್ತಿಗಳಿಂದ ವಂದಿಸುತ್ತಾ ಇದೆಯೇ. ನಿನಗೆ ಏನು ಕೊರತೆ ಇದೆ? ನಿನಗೇನಾಗಬೇಕು ನನ್ನಿಂದ ಹೇಳಿದ್ರೆ ನಿನ್ನ ಮನೋಭೀಷ್ಟವನ್ನ ಸಲ್ಲಿಸುವ ಪ್ರಯತ್ನ ಮಾಡುತ್ತೇನೆ. ಮಹಾಸ್ವಾಮಿ, ಮತ್ತೊಮ್ಮೆ ತಮ್ಮ ಪಾದಗಳಲ್ಲಿ ವಂದಿಸಿಕೊಂಡಿದ್ದೇನೆ. ಕೇಳು, ಒಳ್ಳೆಯದಾಗಲಿ. ಗುರುವರ್ಯ ಬಿನ್ನಗ ಸಂಸಾರಿಗಳು ನಾವು ಗುರುವರ್ಯ ಬಿನ್ನಗ ಸಂಸಾರಿಗಳು ನಾವು ನೆರಗತಿ ಯಮಗೆ ವಯಸ್ಸ ನೆರಗತಿ ಯಮಗೆ ವಯಸ್ಸ ವರ ಚಾತುರ್ಮಾಸವ ವೇಸಗಲು ಎಮೆಯ ವರ ಚಾತುರ್ಮಾಸವ ವೇಸಗಲು ಎಮ್ಮೆಯ ಪುರಕ್ಕೆ ಬಂದರೆ ಧನ್ಯ ನಗೆನು ಪುರಕ್ಕೆ ಬಂದರೆ ಧನ್ಯ ನಗೆನು. ಈ ಸಂಸಾರ ಎನ್ನುವಂತಹ ಬಂಧನದಲ್ಲಿ ಸಿಲುಕಿ ಆಶೆ ಎನ್ನುವ ಮೋಹದ ಬಲೆಯಲ್ಲಿ ಬಿದ್ದಂಥವರಾಗಿ ಅಲೆಯುವ ಮಾಯಾ ಭಾಷೆ ಏನಿದೆಯೋ ಅದರಿಂದ ನಮಗೆ ಮುಕ್ತಿಗೆ ಮಾರ್ಗವೇ ತೋರಲಾಗಿದೆ. ಈ ಐಹಿಕವಾಗಿರದ ಸುಖ ಏನಿದೆಯೋ ಅದನ್ನು ತ್ಯಾಜ್ಯ ಮಾಡಲಿಕ್ಕೂ ಆಗಲಿಲ್ಲ. ಅದಲ್ಲದೆ ಮುಂದೆ ನಮ್ಮ ಪರಗತಿಯನ್ನು ಐದುವುದಕ್ಕೆ ಸಾಧನೆ ರೂಪವಾದಂತಹ ಧಾರ್ಮಿಕ ಮಾರ್ಗ ಕ್ರಮಣವೂ ನಮಗೆ ಗೊತ್ತಿಲ್ಲ. ತಮ್ಮಂತಹ ಸಾಧುವರಿಯರು ಅದನ್ನು ಉಪದೇಶಿಸಬೇಕು ಮಹಾಸ್ವಾಮಿ. ತಮ್ಮ ಪಾದ ಪೂಜೆ ಹಾಗೂ ಸೇವೆಯಿಂದ
ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಾಶ ಹೊಂದಿ ಹಾ. ಮುಂದಿನ ಸನ್ಮಾರ್ಗಕ್ಕೆ ಅಲೆ ಮಾಡಿಕೊಡುತ್ತದೆ. ಆದ ಕಾರಣ ಕಾರಣ. ಮಹಾಸ್ವಾಮಿ ಹಾ. ತಾವು ಅನುಗ್ರಹಿಸಿ ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾ. ಇದು ಬಂದಿರುವಂತಹ ಈ ಚಾತುರ್ಮಾಸ್ಯ ಏನಿದೆ ಹಾ. ಅದನ್ನ ನಮ್ಮ ಪುರದಲ್ಲಿಯೇ ತಾವು ಕಳೆದು ಹಾ. ನಮ್ಮ ಅಮೃತ ವಾಣಿಯಿಂದ ಹಾ. ನಮ್ಮನ್ನ ಧನ್ಯರನ್ನಾಗಿ ಮಾಡಬೇಕು ಮಹಾಸ್ವಾಮಿ. ಹಾ. ಬಲರಾಮ ಮೆಚ್ಚಿದೆ ನಿನ್ನೆಯ ಭಕ್ತಿ ಭಾವಕ್ಕೆ ನಾನು ಮೆಚ್ಚಿದೆ ನಿನ್ನೆಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತಿನ್ನೇನು ಬಗೆನು ಬಲರಾಮ ಎಂತಹ ಭಕ್ತಿಂದು ಈ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಧನ್ಯ ಅಲ್ಲ ಹ್ಮ್ ಆ ಪರಮಾತ್ಮನು ಸಹ ಮೆಚ್ಚಿದ್ದಾನೆ. ಹ್ಮ್. ಇದರಲ್ಲಿ ಸಂಶಯವಿಲ್ಲ. ನೋಡು, ಹಾ. ನೀನು ಈ ಚಾತುರ್ಮಾಸವನ್ನು ಕಳೆಯೋಕ್ಕಾಗಿ ನಿನ್ನ ಪುರಕ್ಕಾಗಿ ಬರಬೇಕೆಂದು ಬೇಡಿಕೊಂಡಿದ್ದೀಯೆ. ಖಂಡಿತ. ನಾವೆಷ್ಟಾದ್ರು ಸನ್ಯಾಸಿಗಳು. ಹಾ. ನಮಗೆ ಶಾಂತಿ ಸಿಗುವುದಾದರೆ ವನದಲ್ಲಿ, ಗುಹೆಯಲ್ಲಿ, ಪರ್ವತಾದಿಗಳಲ್ಲಿ ಜನವಸತಿ ಇಲ್ಲದೆಯೇ ಹೋದರೆ ನಮ್ಮ ತಪಸ್ಸಿಗೆ ಅನುಕೂಲವಾಗಿ ನಾವು ಪರಮಾತ್ಮನ ಧ್ಯಾನ ಮಾಡ್ತಕ್ಕಂಥವ್ರು. ನಿಂದು ಪುರ ಜನದಟ್ಟಣೆಯ ಜಾಗ, ಗದ್ದಲವೇ ಗದ್ದಲ. ಅಲ್ಲಿ ಕಾಲದಲ್ಲಿ ತೊಂದರೆ ಆಗ್ತದೆಯೇ? ನಾನು ಬಂದ್ರೆ ನನ್ನ ತಪಸ್ಸು ಕೆಡಬಹುದಲ್ಲ. ಪ್ರಶಾಂತವಾಗಿರುವಂತಹ ಹಾಗೂ ಪವಿತ್ರವಾಗಿರುವ ದಿವ್ಯವಾಗಿರುವಂತಹ ಸ್ಥಾನ ಉಂಟು ನಮ್ಮಲ್ಲಿ. ಕಾಳಿಕಾ ದೇವಾಲಯದ ದೇವಾಲಯ ಉಂಟು. ಹಾ. ಅದರ ಸಮೀಪದಲ್ಲಿ ಸತ್ವಯುತವಾಗಿಯೂ ಪರಮ ಪವಿತ್ರವಾಗಿ ಇರುವಂತಹ ವಟ ವೃಕ್ಷ ಇದೆ. ಅಲ್ಲಿ ತಮಗೆ ವಾಸಕ್ಕೆ ಯೋಗ್ಯವಾಗಿ ಬಿಡದಿಯನ್ನು ಮಾಡಿಕೊಡುತ್ತೇನೆ. ನೀವು ಬಂದು ನಮ್ಮನ್ನ ಪುನೀತರನ್ನಾಗಿ ಮಾಡಬೇಕು. ಸಂಸಾರ ಬಂಧನದ ಸಾಗರವನ್ನು ಉತ್ತರಿಸುವುದಿದ್ರೆ ಗುರುವಿನ ಆದಾಗಲೇ ಮಾತ್ರ. ಮಹಾಸ್ವಾಮಿ ಅನುಗ್ರಹಿಸಬೇಕು. ಬಲರಾಮ, ಅಂತಹ ಪ್ರಶಾಂತ ಸ್ಥಳವನ್ನ ನೀನು ಒದಗಿಸಿಕೊಟ್ಟಲ್ಲಿ ಈ ಚಾತುರ್ಮಾಸವನ್ನು ಕಳೆಯುವಂತಹ ಸಮಯ ನಮಗೆ ಸಲಕರಣೆ ಒದಗಿಸಿಕೊಟ್ಟಲ್ಲಿ ನಿಶ್ಚಯವಾಗಿ ಬರ್ತೇನೆ. ಹೌದಲ್ವಾ? ಧನ್ಯನಾದೆ ಧನ್ಯನಾದೆ. ಸಕಲ ರಾಜ ಮರ್ಯಾದೆಯೊಂದಿಗೆ ಕಾಳಿಕಾ ಮಾತೆ ಗುಡಿಯತ್ತ ನಿಮ್ಮನ್ನು ಕರೆದುಕೊಂಡು ಹೋಗ್ಬಿಡುತ್ತೇನೆ. ಇದು ಮಹಾಸ್ವಾಮಿ ರತ್ನ ಖಚಿತವಾಗಿರುವಂತಹ ಆಸನವನ್ನ ಸಿದ್ಧಪಡಿಸಿದ್ದೇನೆ. ಮುಹೂರ್ತ ಮಾಡಬೇಕು. ಇದು ತಮ್ಮ ಪಾದ ಪ್ರಕ್ಷಾಳನವನ್ನ ಮಾಡಿದ್ದೇನೆ. ವಿವಿಧ ಮಂತ್ರ ಘೋಷವನ್ನು ಮಾಡುತ್ತಲಿದ್ದಾರೆ. ಸಂತೋಷ. ಯಥೋಚಿತವಾದಂತಹ ಉಪಚಾರಗಳನ್ನೆಲ್ಲ ಮಾಡಿ ಪಾದ ಪೂಜೆಯನ್ನ ಮಾಡಿದ್ದೇನೆ. ತೀರ್ಥ ಪ್ರಸಾದ ಸ್ವೀಕರಿಸಿದ್ದೇನೆ. ಧನ್ಯ ಧನ್ಯ. ಇಂದಿಗೆ ಬಲರಾಮನ ಜೀವನ ಎನ್ನುವುದು ಸಾರ್ಥಕ ಆಯಿತು. ಮಹಾಸ್ವಾಮಿ ವಂದಿಸಿಕೊಂಡಿದ್ದೀನಿ. ಕಲ್ಯಾಣ. ಮುಂದಿರುವಂತಹ ಈ ಚಾತುರ್ಮಾಸ್ಯವನ್ನ ಕಳೆಯುವುದಕ್ಕೆ ತಮಗೇನೇನು ಪರಿಕರಗಳು ಬೇಕು, ನನ್ನಿಂದ ಏನು ಸೇವೆ ತಮಗಾಗಬೇಕು ಎಂದು ತಾವು ನನಗೆ ಅಪ್ಪಣೆ ಕೊಡಿಸಿದ್ರೆ ಶೀಘ್ರದಲ್ಲಿ ನಿನಗತಿ ಪ್ರಿಯರಾಗಿ ಮನದೀಶೆಯೋ ವೃದ್ಧಿಯನು ಬಯಸುವನನು ಕಂಡು ವಿನಯದೊಳೆಮ್ಮ ಸೇವೆಗಿಡಲು ಮನದಿಷ್ಟವಾಗುವುದೆಂದನು. ಬಲರಾಮ, ನಿನಗ ಅತಿ ಪ್ರಿಯರಾಗಬೇಕು. ಹೌದೇ? ಇಷ್ಟೇ ಅಲ್ಲ, ಮತ್ತೆ ಅವರು ನಮ್ಮ ಸೇವೆಯಿಂದ ಯೋಗ್ಯತೆಯಿಂದ ಪಡೆದು ಶ್ರೇಯೋಭಿವೃದ್ಧಿಗಾಗಿ ಆಕಾಂಕ್ಷಿಗಳಾಗಿ ಹೌದೇ ಅವರಿಗೆ ಏನಾದರೂ ಧರ್ಮಾರ್ಥ ಕಾಮ ಮೋಕ್ಷಗಳ ಈ ವಿಚಾರದಲ್ಲಿ ಒಂದು ಭಕ್ತಿ ಹುಟ್ಟಬೇಕು. ಅದಕ್ಕಾಗಿ ನಿನ್ನ ಪ್ರಿಯರಾಗಿಯೂ ಶ್ರೇಯೋಭಿವೃದ್ಧಿಯನ್ನು ಬಯಸುವವರಾಗಿಯೂ ಅವರಿಗೆ ನಂತರದಲ್ಲಿ ಅವರ ಅಪೇಕ್ಷೆ ಏನಿದೆ ಇದು ಸಿಗುವಂತೆ ಆಗುವಂತಹ ಜನರನ್ನು ನೇಮಿಸಬೇಕೆ? ಆಗಲಿ, ವಿಚಾರ ಮಾಡುತ್ತೇನೆ. ಯಾರಿದ್ದಾರೆ ಅಂಪೂರು? ಇದ್ದಾರೆ ನನ್ನ ತಂಗಿ ಸುಭದ್ರ. ತಂಗಿ ಬಾರವ್ವ ಸೌಭಾಗ್ಯ ತಂಗಿ ಬಾರವ್ವ ಸೌಭಾಗ್ಯ
ಅಣ್ಣಯ್ಯ ವಂದಿಸಿಕೊಂಡಿದ್ದೇವೆ. ಬಾ ಹೀಗೆ. ಏನಣ್ಣ? ಆನಂದವಾಯಿತು. ಕೋಮಲಾಂಗಿ, ಅಣ್ಣಯ್ಯ, ನನ್ನ ಮುದ್ದಿನ ತಂಗಿ ನೀನು. ಹಾ. ವಿನಯ ಸಂಪನ್ನಳು ನೀನು, ಆಹಾ. ಗುಣಶೀಲಳು. ಹ್ಮ್. ಬಾರಯ್ಯ. ಏನಾಯ್ತು ಗೊತ್ತೇ? ಏನಾಯ್ತಣ್ಣ? ಈ ದಿನ ಎನ್ನುವುದು ಬಲಭದ್ರನ ಜೀವನದಲ್ಲಿ ಸಂಭ್ರಮದ ದಿನ, ಹೌದೇ ಅಣ್ಣ? ಆನಂದದ ದಿನ. ಎಂತಹ ಸಂತೋಷದ ಸುದ್ದಿ! ನಮ್ಮ ದ್ವಾರಕಿಗೆ ಗುರುಗಳ ಆಗಮನವಾಗಿದೆ. ಸನ್ಯಾಸಿಯೋರ್ವರನ್ನ ಕಾಳಿಕಾಲಯದ ಬುಡದಲ್ಲಿ ಕರೆದು ಪಾದ ಪೂಜೆಯನ್ನು ಮಾಡಿದ್ದೇನೆ. ಹೌದೇ ಅಣ್ಣ? ದ್ವಾರಕೆಯ ಸಕಲ ಜನರೆಲ್ಲರೂ ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ನಮ್ಮೆಲ್ಲರ ಪುಣ್ಯದ ಪ್ರಭಾವ ಅಣ್ಣಯ್ಯ. ಖಂಡಿತ ಬಂದಿರುವಂತಹ ಚಾತುರ್ಮಾಸ್ಯವನ್ನು ಕಳೆಯುವುದಕ್ಕೆ ಗುರುಗಳು ಒಪ್ಪಿದ್ದಾರೆ. ಹೌದೇ ಅಣ್ಣ? ಅವರ ಪೂಜೆ ಜಪ ತಪ ಅನುಷ್ಠಾನಗಳಿಗೆ ಅನುದಿನವೂ ಬೇಕಾದ ಪರಿಕರಗಳನ್ನ ಒದಗಿಸುವುದು ಕೊಡುವುದಕ್ಕೆ ಓರ್ವ ಪರಿಚಾರಿಕೆ ಅವಶ್ಯ ಇದೆ. ತಂಗಿ ಸುಭದ್ರ, ಮುಂದೆ ಯೋಗ್ಯನಾದವರನ್ನ ಕೈ ಹಿಡಿದು ಯಾರು ತ್ರಿಲೋಕದಲ್ಲಿ ಹೆಸರನ್ನು ಗಳಿಸಿದಂಥವರ ಬೇಕಾದವಳು ನೀನು. ಏನ್ ಹೇಳ್ತೀಯ ಅಣ್ಣ? ತಂಗಿ, ಅಣ್ಣ, ಆಶೀರ್ವಾದ ಗುರುವಿನಿಂದ ನಿನಗೆ ಸಿಗಬೇಕು. ನಮ್ಮ ಕುಲಕ್ಕೆ ಒಳ್ಳೆಯದಾಗಬೇಕು. ಬಂದಿರುವಂತಹ ಗುರುವರಿಯರ ಪಾದ ಸೇವನೆಯನ್ನ ಮಾಡಿದ್ರೆ ಸತ್ಯವಾಗಿಯೂ ಇಹದಲ್ಲಿಯೂ ಹಣದಲ್ಲಿಯೂ ಸೌಖ್ಯವನ್ನು ಕಾಣುವುದಕ್ಕೆ ಸಾಧ್ಯ. ತಂಗಿ, ಹಾಗಾಗಿ ನೀನು ಮನಸ್ಸಿಟ್ಟು ಆ ಗುರು ಸೇವೆಯನ್ನ ಮಾಡಿದ್ರೆ, ಬೇಕಾದಂತಹ ಅವಶ್ಯಕತೆಗಳನ್ನ ಪೂರೈಸಿದ್ರೆ ಗುರುಗಳು ಪ್ರಸನ್ನರಾಗಿ ನಿನಗೆ ಶುಭವನ್ನು ಕೊಡ್ತಾರೆ. ನಮಗೂ ಮಂಗಲವಾಗ್ತದೆ. ಒಪ್ಪುತ್ತೀಯ? ಅಣ್ಣಯ್ಯ, ತಂಗಿ, ಏನ್ ಹೇಳಿ? ಏನ್ ಹೇಳ್ತೀಯ? ಅಣ್ಣ ಲಾಲಿಸು ಪಾರ ಗಂಡ ಸರನು ಅಣ್ಣ ಲಾಲಿಸು ಪಾರ ಗಂಡ ಸರನುದ ಕಣ್ಣಿಂದ ಕಂಡೆಂದಿ ಕಾದರಿಯಲು ಇನ್ನ ಜೌವನೆಯರಿಗೆ ಪರಪುರುಷರ ಸೇವೆ, ಇನ್ನ ಯೌವನೆಯರಿಗೆ ಪರಪುರುಷರ ಸೇವೆ, ಬಣ್ಣವೇ ಮನದಲ್ಲಿ ಬಣ್ಣವೇ ಮನದಲ್ಲಿ ಗೆಲ್ಲಿಸದೊರವೇ ಅಣ್ಣಲಾಲಿಸೋ. ಅಣ್ಣಯ್ಯ, ಅಂದಿನಿಂದ ಇಂದಿನವರೆಗೆ ನಾನು ಯಾರನ್ನಾದ್ರೂ ಗಂಡಸರನ್ನ ನೋಡೋದು ಉಂಟೆ ಅಣ್ಣ? ಏನಾದ್ರೂ ನೋಡುವುದಾದ್ರೆ ಕೇಳೋದಾದ್ರೆ ನಮ್ಮ ಮೇಲವದರೊಂದಿಗೆ ಮಾತನಾಡಿ ಸಂತೋಷ ಪಡುವುದು ಹೊರತಾಗಿ ಅಣ್ಣ ಇನ್ನೊಬ್ಬರ ಮುಖವನ್ನು ಸಹ ನಾನು ಕಂಡವಳಲ್ಲ. ಮೇಲಾಗಿ ಈ ವಿಚಾರ ನನಗೆ ತಿಳಿದಿಲ್ಲವೇನಣ್ಣ? ತಂಗಿ, ಎಲ್ಲ ಆ ವಿಷಯಗಳನ್ನ ತೊರೆದು ಯೋಗನಿಷ್ಠರಾಗಿರುವಂತಹ ಯತಿವರಿಯರು ಪರಗಂಡಸರ ಆದ್ರೇನೆ ಖಂಡಿತ ಅಲ್ಲ ತಂಗಿ. ಅಣ್ಣ, ಗುರು ಎಂದರೆ ಪ್ರತ್ಯಕ್ಷ ದೇವರ ಸಮಾನ. ಹಾಗಾಗಿ ಅದಕ್ಕಾಗಿ ನೀನೇನು ಭಾವಿಸಬೇಡ ಅಣ್ಣಯ್ಯ. ಈ ವಿಚಾರವನ್ನು ನಮ್ಮ ಮೇಲ್ದವರು ಕೇಳಿದ್ರೆ ಏನೆಲ್ಲ ತೆಗೆದುಕೊಳ್ಳಲಿಕ್ಕಿಲ್ಲ. ಜನರಲ್ಲಿ ಆಡಿಕೊಳ್ಳುತ್ತಾರೆ ಅಂತಲೋ ಮಾತ್ರವಲ್ಲ ಅಣ್ಣ, ಮತ್ತೆ ನೋಡು ಅವರು ಎಂತಹವರು, ಹೇಗಿದ್ದಾರೋ, ಅವರ ಹೃದಯ ಎಂತಹದೋ ಎನ್ನುವಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದೇನಣ್ಣ? ಆ ವಿಚಾರವಾಗಿಯೋ ವ್ಯಕ್ತಿಗತವಾಗಿರುವಂತಹ ಧಾರ್ಮಿಕ ಕೆಲಸಗಳೆಲ್ಲ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಜನರು ಆಡಿಕೊಳ್ಳುತ್ತಾರೆ ಅಂತ ನಾವು ಮಾಡುವುದನ್ನು ಬಿಡುವುದಕ್ಕೂ ಆಗುವುದಿಲ್ಲ ತಂಗಿ. ಇಲ್ಲ. ಹಾಗಾದ್ದರಿಂದ ನಮಗೆ ಒಪ್ಪುವಂತಹ ಮಾರ್ಗವನ್ನು ನಾವು ಕಂಡುಕೊಳ್ಳಲೇಬೇಕು. ಗುರು ಸೇವೆ ಮಾಡಿದರೆ ಪರಮ ಪುಣ್ಯ ಹಾಗೂ ಮೋಕ್ಷಕ್ಕೆ ಸಾಧನೀಭೂತವಾದದ್ದು. ಆದ್ದರಿಂದ ಇದಕ್ಕೆ ಎರಡು ಎಣಿಸಬೇಡ ತಂಗಿ, ನೀನು ಒಪ್ಪಿಕೋ. ಆಗಲಿ ಅಣ್ಣ, ನಿನ್ನ ಮನಸ್ಸಿನ ಇಚ್ಛೆ ಹೇಗಿದೆಯೋ ಹಾಗೆಯೇ ಆಗಲಿ. ಹೇಳಿ ಹೋಗೋಣ ಮಹಾಸ್ವಾಮಿ. ಇದು ನನ್ನ ಮುದ್ದಿನ ತಂಗಿ ಆಗಿರುವಂತಹ ಸುಭದ್ರೆಯನ್ನ ನಿಮ್ಮ ವಶಕ್ಕೊಪ್ಪಿಸಿದ್ದೇನೆ. ತಮಗೆ ಕಾಲಕ್ಕೆ ಬೇಕಾದಂತಹ ಪರಿಕರಗಳನ್ನು ಅವಳಿಂದ ಒದಗಿಸಿ ನಿಮ್ಮ ಪೂಜಾ ಕಾರ್ಯಗಳನ್ನ ಸಂಪೂರ್ಣ ಮಾಡಬೇಕು. ನಮ್ಮನ್ನು ಧನ್ಯರನ್ನಾಗಿ ಮಾಡಬೇಕು. ಹೌದಾ? ತರುಣಿ ಮಾತ್ರ ಲೋಕದಲ್ಲಿ
ನಾರೀಮಣಿ ಗುರುದೇವ ನಮೋ ನಮಃ. ಇತ್ತವ ಹ್ಮ್ ಸ್ವರ್ಗ ಮೃತ್ಯು ಪಾತಾಳೋಕ ಇದು 3 ಲೋಕದಲ್ಲೂ ವಿಜಯ. ತಾನೇ ನಿನ್ನ ಅರಸನಾಗುವ ಅವನನ್ನು ಕೈ ಹಿಡಿದು ಸುಖದಿಂದ ಬಾಳು. ಇತ್ತವ ದೂರ ಯಾಕೆ ನಿಂತಿ? ಸ್ವಾಮಿ, ಹಾ ತಮ್ಮ ನಿತ್ಯ ಕರ್ಮಾನುಕ ಅನುಷ್ಠಾನಕ್ಕೆ ಹಾ ತಕ್ಕುದಾದ ಹಣ್ಣು ಹಂಪಲಗಳನ್ನು ತರಲಿಕ್ಕೆ ಅನುಜ್ಞೆಯಾಗಬೇಕು. ಆಗ್ಲಿ ಹಾಗೆ ಮಾಡು. ಆಗಾಗ ನಮಗೆ ಬಂದು ನನ್ನ ಸೇವೆಯನ್ನು ಮಾಡು. ಆಗಲಿ. ತಂಗಿಯನ್ನ ಸೇವೆಗಾಗಿ ನಿಲ್ಲಿಸಿದ್ದೇನೆ. ಇಲ್ಲಿಗೂ ಕೃಷ್ಣನನ್ನ ನೋಡಿದ್ರೆ ಬರಲಿಲ್ಲ. ಹಾಗಿದ್ರೆ ಆ ಸ್ಥಳಕ್ಕೆ ಹೋಗಿ ನೋಡಿದ್ದೇನೆ. ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ಎಲ್ಲಿ ಹೋದನು ಕೃಷ್ಣ? ಎಲ್ಲಿ ಹೋದನು ಕೃಷ್ಣನೆಲ್ಲಿ ಕಾಣಿಸಲು? ಯತಿ ವಲ್ಲಭರ ಪದಕ್ಕೆ ವಂದಿಸದೆ ಎಲ್ಲಿ ಹೋದನು? ಗುರು ಪೂಜೆಯಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೆ ಎಲ್ಲಿಗೆ ಹೋಗಿರಬಹುದು ನನ್ನ ತಮ್ಮನಾದ ಕೃಷ್ಣ? ತಿಳಿದೆ. ಯಾವಾಗಲೂ ನನ್ನ ಎರಡನೇ ಸರಸವನ್ನ ಮಾತನಾಡುತ್ತಾ ಕಾಮಕೇಳಿಯ ಮಗನಾಗಿ ಆಗಿರುತ್ತಾನೆ. ಅಂತ ಹೇಳಿಕೊಳ್ಳುವುದಕ್ಕೂ ನಾಚಿಕೆ. ಅಣ್ಣ, ಯಾರೋ ಬಲಭದ್ರ ದೊರೆಯೇ, ಇದೇನು ಕೋಪಾವಿಷ್ಟನಾಗಿ ಕುಣಿತಾ ಇದೆಯಲ್ಲ? ಈಗ ಬಂದಿಯೇನೋ? ಬಂದಿದ್ದೇನೆ. ಇವತ್ತು ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಅಡ್ಡಾಡುತ್ತಲಿದ್ದೆ. ಏನಾಗಿದೆ ಇಲ್ಲಿ? ಪಾದ ಪೂಜೆಯ ಸಂದರ್ಭದಲ್ಲಿ ಇಲ್ಲ. ಗುರುಗಳನ್ನ ಕರೆದು ನಮ್ಮ ದ್ವಾರಕ್ಕೆ ಕರೆದು ತಂದಿದ್ದೇನೆ. ಬರ್ಲಿಲ್ಲ. ಮಗು ಈಗ ಯಾಕೆ ಬಂದೆ ನೀನು? ಗುರುಗಳನ್ನ ಕರೆಸಂತಾಯ್ತ ಅಣ್ಣ? ಯಾಕೆ ಮಾರೋ ಯಾಕೆ ಮಾರುಳಾದೇವಿ ಅಣ್ಣಯ್ಯ ಯಾಕೆ ಮಾರುಳಾದೇವಿ ಏತಕ್ಕಿ ಪರಿ ಮರುಳಾಯಿ ಒಂದಾರು ಕುಳ ಎಲೆಯ ಒರಿಯದೆ ಆತಿರ ಕುಳನ ಒಂದ ಇರುಕುಳನ ನೆಲೆಯ ನೊರಿಯದೆ ಅಣ್ಣಯ್ಯ, ಯಾತಕ್ಕಾಗಿ ಮರುಳಪ್ಪ? ನಮ್ಮ ಪಟ್ಟಣದ ಹೊರಗೆ ಇದ್ದಂತಹ ನಂದನವರದಲ್ಲಿ ಒಬ್ಬ ಭಿಕ್ಷುಕ ಕುಳಿತುಕೊಂಡಿದ್ದಾನಲ್ಲ, ಅದೇ ಭಿಕ್ಷುಕನ್ನ ಕರೆಕೊಂಡು ಬಂದದ್ದು. ಗಡ್ಡ ಬಿಟ್ಟಿದ್ದಾನೆ, ಕಾವಿ ವಸ್ತ್ರ ಹುಟ್ಟಿದ್ದಾನೆ ಎಂದಾಗ ಆತ ಮಹಾದೊಡ್ಡ ಸನ್ಯಾಸಿ ಆಗಿಬಿಟ್ಟನು. ಅಣ್ಣಯ್ಯ, ಅವನನ್ನ ಕರೆದುಕೊಂಡು ಬಂದೆ. ಕಾಳಿಕಾದೇವಿಯಿಂದ ಪವಿತ್ರ ಮಾಡಿದೆ. ಇಷ್ಟೇ ಅಲ್ಲ, ಕೊನೆಗೆ ನಮ್ಮ ತಂಗಿಯಾದ ಮಾನವಂತಿಯಾದ ಸುಭದ್ರೆಯನ್ನು ಸಹ ಅವರ ಸೇವೆಗೆ ಇಷ್ಟೇ ಇಲ್ಲ.
ಅಣ್ಣ, ಇದಕ್ಕೆ ನಿನಗೆ ಏನೇನು ಬೇಕು? ಆ ಭಂಡ ಸನ್ಯಾಸಿಯ ಸೇವೆ ಮಾಡಬೇಕಾಗಿ ನೀನು ಆ ಭಂಡರ ಭಾವನಾಗ್ಬಿಟ್ಟಿಯಾ ಅಣ್ಣ? ಏನು ಹೇಳ್ತಾ ಇದ್ದೀಯೋ? ಅಣ್ಣ, ಕಂಡದ್ದನ್ನು ಹೇಳಿದ್ರೆ ಕೆಂಡಂತಹ ಕೋಪವಂತೆ ಅಣ್ಣ, ತಲೆ ಕೊಟ್ಟು ಬಿಡ್ತೇನೆ. ಕೆಂಡಂತಹ ಕೋಪ ಮಾಡಬೇಡ. ಆ ಸನ್ಯಾಸಿ ಗಂಡಸೇನು ಆಗಿದ್ದಾನೆ. ಅದಕ್ಕಾಗಿ ನಮ್ಮ ತಂಗಿಯನ್ನು ಸಹ ಅವನಿಗೆ ಮದುವೆ ಮಾಡಿಕೊಟ್ಟು ಬಿಟ್ರೆ ಅಣ್ಣ ಬಹಳ ಚೆನ್ನಾಗಿ ಬಿಡ್ತಿತ್ತು. ಮದುವೆ ಮಾಡಿಬಿಡುವ. ಯೋಚನೆ ಮಾಡ್ತೇನೆ ಕರ್ತಂದಿದ್ದೇನೆ ಅಂತ ಭಾವಿಸಿಕೊಂಡಿಯಾ? ಪುಣ್ಯ ಹೋಗ, ನೀನು ಮಾತ್ರ ನನಗೆ ಬೇಕಿಲ್ಲ. ಅಣ್ಣ, ಆ ಸನ್ಯಾಸಿ ಊರು ಯಾವುದು ದೇಶ ಯಾವುದು ಗೊತ್ತಿದೆ ತಂದೆ ಇಲ್ಲ. ನಾನು ಹೋಗಬೇಕು. ಒಂದು ವೇಳೆ ಆ ಸನ್ಯಾಸಿ ನಮ್ಮ ತಂಗಿಯನ್ನ ಕದ್ದುಕೊಂಡು ಓಡಿ ಹೋಗ್ತಾ ಇದ್ದಾನಲ್ಲ ಒಂದು ಕಾಲದಲ್ಲಿ, ಆ ಕಾಲದಲ್ಲಿ ಹೇಳ್ತೇನೆ ಯಾರು ಪುಂಡರು ಎನ್ನುವುದನ್ನ, ಬಲರಾಮ ಪುಂಡರೋ ಕೃಷ್ಣ ಪುಂಡರೋ ಎನ್ನುವುದನ್ನ. ಅಣ್ಣಯ್ಯ ಇದೇ ಒಯ್ತಾನೆ ಒಂದು ಸಮಯದಲ್ಲಿ. ನೋಡು, ಹಿಂದೆ ಒಂದು ಕಥೆ ನೆನಪಾಗ್ತಾ ಇದೆ. ಏನದು? ರಾವಣೇಶ್ವರ ಒಂದು ಕಾಲದಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿ ನನಗೆ ಗೊತ್ತಿದೆ ಸೀತಾಮಾತೆಯನ್ನು ಕದ್ದೊಯ್ದಂತೆ. ಪ್ರಸಂಗ ಬಂದ್ರೆ ನಾನು ನೋಡಿಕೊಳ್ತೇನೆ, ನಿನಗೆ ಕೇಳುವುದಿಲ್ಲ. ನಮ್ಮ ಮನೆತನದ ಮೇಲೆ ಬಂದಂತಹ ಮರ್ಯಾದೆ, ಆ ಮರ್ಯಾದೆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಆಗ ಮಾತ್ರ ನನ್ನನ್ನು ಕೇಳಬೇಡ. ಆಯ್ತು. ಅಣ್ಣನ ಅರ್ಜುನನಿಗೆ ಕೌರವನಿಗೆ ಕೊಡಬೇಕೆಂದು ತನ್ನ ಸಂಖ್ಯಾದ ಸಹೋದರಿಯನ್ನು ನಿಶ್ಚಯ ಮಾಡಿದ್ದಾನೆ. ಆದರೆ ನನ್ನ ಮೇಲೆ ಆಗಲ್ಲ. ಪಾರ್ಥನಿಗೆ ನಮ್ಮ ತಂಗಿಯನ್ನು ಕೊಡಬೇಕೆಂದು ಇಚ್ಛೆ ಉಂಟು. ಅದಕ್ಕಾಗಿ ಇಂದು ಅರ್ಜುನ ಸನ್ಯಾಸಿಯೇ ಬಂದು ಕುಳಿತಿದ್ದಾನೆ. ಸಹೋದರಿ ಸಹ ಅವರ ಸೇವೆಗೆ ಇಟ್ಟದ್ದಾಗಿದೆ. ಅದಕ್ಕಾಗಿ ನಮ್ಮ ಸಹೋದರಿಯ ವಿವಾಹ ನಾಂದಿ ಆಗ್ತಾ ಇದೆ. ಇದು ನನ್ನ ಎಣಿಕೆಯಂತೆ ಆಗುತ್ತಲೇ ಈ ಕಾರ್ಯ. ಮಂಗಲಂ ಯಾದು ಕುಲ ತಿಲಕ ಗೋಪಾಲಗೆ, ಮಂಗಲಂ ಮಾಧವ ಸೋಪನಿಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಗಜವರ ವದನ ಸುಶೋಭಿತಗೆ, ಭುಜಗಭೂಷಣ ಲಂಬೋದರಗೆ, ಸುಜನೋದ್ಧಾರಗೆ ತ್ರಿಜಗ ಸುಪೂಜಗೆ, ಭಜಕ ಮನೋರ